ಸರ್ ನಮಸ್ಕಾರ. ನನ್ನ ಹೆಸರು ದುರ್ಗಪ್ಪ ಲೆಂಡಿಗೇರಿ ಅಂಥೇಳಿ. ಇದು ಸಾಗರ ತಾಲೂಕು ಸಿರುವಂತೆ ಗ್ರಾಮ, ಲೆಂಡಿಗೇರಿ ವಿಲೇಜು. ಇದು ಸಾಗರ, ಇದು ತಾಳಗುಪ್ಪ ಹೋಬಳಿ ಪೂರ್ತಿ ಇದಕ್ಕೆ ವಿಧಾನಸಭಾ ಕ್ಷೇತ್ರ ಸರ್ವಕ್ಕೆ ಸೇರುತ್ತೆ. ಇದು ಸರ್ವೆ ನಂಬರ್ 1 ಜಾಗ. ಈ ಜಾಗದಲ್ಲಿ ನಮಗೆ ಮಶಾಣ ಅಂತ ಹೇಳಿ ಸ್ವಲ್ಪ ಕೋರ್ಟಿಗೆ ಕೇಸ್ ಹಾಕಿದರು. ಕೋರ್ಟು ನಮ್ಮಂತೆ ಆಯಿತು ಮಶಾಣ ಅಲ್ಲ ಅಂಥೇಳಿ. ಅದರ ನಂತರ ನಮಗೆ ಆಗಬೇಕಾಗಿದ್ದ ಜಾಗನ ಒಳಗಿಂದೊಳಗೆ ಶಾನ್ ಹೋಗರು ಅಲ್ಲಿಂದ ಮಂಡಲ್ ಆಫೀಸರ್ ತಹಶೀಲ್ದಾರ್ ಅವರು ಸೇರಿ ಅವ್ರ ಹೆಸರಿಗೆ ಒಳಗೆ ದುಡ್ಡು ತಗೊಂಡು ಏನೋ ತಗೊಂಡು ಒಟ್ಟು ಮಾಡಿಕೊಟ್ಟಾರೆ. 90% ನಾವು ಕೊಟ್ಟಿದ್ವಿ, ನಮ್ಗೆ ಹಾಕಿಲ್ಲ. ನಮ್ಮದು ಮನೆ ಮೇಲ್ಗಡೆ ಇದ್ದಾವೆ, ನಿಮಗೆ ರೋಡಿಗೆ ಹೋಗುತ್ತೆ ಅಂತೇಳಿ ಸತಾಯಿಸ್ತಾರೆ ಸುಮಾರು 20-30 ವರ್ಷದಿಂದ. ನಮ್ಮ ತಂದೆ ಕಾಲದಿಂದ ಮಾಡಿದ್ದು, ಇವತ್ತು ಮಾಡಿದ್ದಲ್ಲ ಜಾಗ ಅದು. ಅದನ್ನು ಮುಂದೆ ಕಂಟಿನ್ಯೂ ಮಾಡೋದು ಕೇಳಿದ್ರೆ ಮತ್ತೆ ಅದೇ ಜಾಗಗಳದೇ ರೋಡಿಗೆ ಹೋಗುತ್ತೆ, ನಿಮಗೆ ಕೇಸ್ ಹಾಕ್ತೀವಿ, ನಿಮಗೆ ಜೈಲಿಗೆ ಕಳಿಸ್ತೀವಿ ಅಂತ ಅವ್ರದ್ದು ನಮಗೆ ಧಮಕಿ ಹಾಕೋದು. ಶಾನ್ಭೋಗ್ರು ಅವರು ಶಾನ್ಭೋಗ್ರು ನಮ್ಮ ಸೊರಬ ತಾಲೂಕಿನವರು. ಅವ್ರು ಇರೋದು ಇಲ್ಲಿ ನಮ್ಮ ತಾಲೂಕಿಗೆ ಶಾನ್ಭೋಗ್ರು ರಂಗನಾಥ್ ಅಂತೇಳಿ. ಭಾರಿ ನಮಗೆ ಜಬರ್ದಸ್ತ್ ಮಾಡೋದು. ಬೇರೆಯವರಿಗೆಲ್ಲ ಡ್ಯೂಟಿಗೆ ನಮ್ಮ ಸಿರುವಂತೆಯಲ್ಲೇ ಮಾಡ್ತಿದ್ದಾರೆ. ಕೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಕೇಳೋಕೆ ಹೋದರೆ ನಾವು ಈಗೇನಾರು ಒಂದು ಮಾತು ಸರ್ ಇದು ಮಾಡಿಕೊಡ್ಬೇಕು ಅಂದರೆ ಆಗಲ್ಲಪ್ಪ, ಬೇರೆಯವರಿಗೆಲ್ಲ ಮಾಡಿಕೊಟ್ಬಿಟ್ರೆ ದುಡ್ಡು ತಗೊಂಡು. ನಾನು ಕೇಳಿದ್ರೆ ನಾನು ಮಾಡಿಕೊಟ್ಟಿದ್ದಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ. ಇಲ್ಲಿ ಮನೆ ಇಲ್ಲ, ಇದಕ್ಕೆ ಮನೆ ಅಂತ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈ ಜಾಗ ನಮ್ಮ ಹಿಂದ್ಗಡೆ ಇದೆಯಲ್ಲ, ಈ ಜಾಗ ಮನೆ ಇಲ್ಲ. ಅದು ನಾವು ಹಂಗೆ ಬಿಟ್ಟಿದ್ದು, ಖಾಲಿ ಒಂದು ದೇವಸ್ಥಾನ ಇದು ಮಾಡ್ಬೇಕಂತ ಬಿಟ್ಟಿದ್ದು. ಬನ್ನ ಇದೆ. ಈಗ 22ನೇ ವರ್ಷದಿಂದ ಕೊಟ್ಬಿಟ್ಟಾರೆ. ಅವ್ರ ಹೆಸರು ಜಾಯಲ್ ಡಿಸೋಜಾ ಅಂತೇಳಿ. ಅವ್ರು ಗ್ವಾಲಿಯರಲ್ಲಿದ್ದಂಗೆಲ್ಲ ಕೊಟ್ಟಾರೆ. ಯಾರು ಸೈನ್ ಹಾಕಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ. ಅದಕ್ಕೆ ಕೇಳಕ್ಕೆ ಹೋದರೆ ನಿಮಗೆ ಹಾಕೋದಲ್ಲ, ನಿಮಗೆ ಹಾಕೋದು ನಕಲಿ ಹಕ್ಕುಪತ್ರ ಸುಮಾರು ಜನಿಗೆ ಅದನ್ನೇ ಮಾಡಿದ್ದಾರೆ. ಈ ಕಾರಣ ಶಾನ್ಭೋಗ್ರೆ ಹೆಸರು ಇವರು ಅಂತ ರಂಗನಾಥ್, ಬೇರೆ ಯಾರಲ್ಲ. ಕೇಳಿದ್ರೆ ನಾನು ಅಲ್ಲೇ ಅಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನು ಬೇಕಾದ್ರೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಕೊನೆಗಿದು ಈ ಜಾಗನಲ್ಲಿ ಒಂದು ಬನ ಇದೆ, ಅದಕ್ಕಾಗಿ ಬಿಟ್ಟು ಬೇಡ, ದೇವ್ರ ಬನ ಇದೆ, ಇದಿರಲಿ ಒಂದಿಷ್ಟು ಜಾಗ ನಮಗೆ ಮೀಸಲಾಗಿರಲಿ ಅಂತ ಬಿಟ್ಟಿದ್ವಿ. ಇದು ನಾವು ಮನೆ ಕಟ್ಟಿದ್ರೆ ಮನೆ ಕಟ್ತಿದ್ವಿ, ಬೇಡ ಅಂಥೇಳಿ. ಇದು ಮೀಸಲಾಗಿರಲಿ, ನಮ್ಮ ಗೌಡರೆಲ್ಲ ಮಾತಾಡ್ಕೊಂಡು ಒಂದು ಜಾಗ ಇರಲಿ, ಇದು ಮುಂದೆಲ್ಲ ಒಂದು ಕಾಲಕ್ಕೆ ಏನಾದ್ರು ಒಂದು ಬನ ಇದೆ, ದೊಡ್ಡ ಬನ, ದೊಡ್ಡ ಕಟ್ಟಿದೆ, ಅಷ್ಟು ಕಟ್ಟಿ. ಇದು ಇದೇ ಜಾಗನೇ ನಮ್ಗೆ ಗೊತ್ತಿಲ್ಲಂಗೆ ಹೊಡಿಸಿದ್ದಾರೆ. ಅದು ನಾನು ಮುಂಚೆ ಹೊಡಿಸಿಟ್ಟಿದ್ದೆ ನೀರಿಗೆ, ಅದನ್ನ ತಪ್ಪಿಸಿ ಆ ಕಡೆ ಹಾಕ್ಯಾರೆ. ಆ ಕಡೆ ನೀರು ಬರ್ಬೇಕಿತ್ತು, ನೀರು ಇಲ್ಲಿ ಪಾಸ್ ಆಗಲಿ ಅಂತೇಳಿ. ನಿಮ್ಮ ಹತ್ರ ಏನೇನು ದಾಖಲೆಗಳಿವೆ? ನನ್ನ ಹತ್ರ ಕೋರ್ಟಿಗೆ ಹೋಗಿದ್ದೆಲ್ಲ ದಾಖಲೆಗಳಿದೆ, ನಮ್ಮಂತ ಆಗಿದ್ದೆಲ್ಲ ದಾಖಲೆ. ಸರ್ವೆ ನಂಬರ್ 1 ಸಿರುವಂತೆ ಗ್ರಾಮ. ಇದು ಇರ್ಬದ್ ದೇವಸ್ಥಾನದವರೆಗೆ ಬರುತ್ತೆ. ಮುಂದೆ ಯಾವ ಹೋರಾಟಕ್ಕೆ ನೀವು ಸನ್ನದ್ಧರಾಗ್ತೀರಿ? ಮುಂದೆ ಹೋರಾಟಕ್ಕೆ ನಾವು ಈಗ ಶಾನ್ಭೋಗ್ರು ಕೋರ್ಟ್ ಆರ್ಡರ್ ಇದ್ದಾಗ ನೀವು ಮತ್ತೆ ಯಾಕೆ ಇಶ್ಯೂ ಮಾಡಬಾರ್ದಿತ್ತು, ಆದ್ರೂ ಮಾಡಿದ್ದಾರೆ ಅವರು. ಅವರಿಗೆ ಈಗ ಕಾನೂನಿನ ನಾವು ಈಗ ಕೋರ್ಟಿಗೆ ಹೋಗ್ಬೇಕಂತ ಮಾಡಿದ್ವಿ. ಈಗ ಶಾನ್ಭೋಗ್ರ ಮೇಲೆ ಕೊಟ್ಟಿವಿ, ಶಾನ್ಭೋಗ್ರ ತಹಸೀಲ್ದಾರ್ ಮೇಲೆ ಪಾರ್ಟಿ ಮಾಡ್ತೀವಿ. ಶಾನ್ಭೋಗ್ರ ಫಸ್ಟ್ ಪಾರ್ಟಿ. ಈಗ ಮತ್ತೆ ನೋಡಿ, ಖಾಲಿ ನಿವೇಶನ ಮನೆ ಇದೆ ಅಂತ ಕೊಟ್ಟರೆ, ಇದ್ರದ್ದು ರೆಕಾರ್ಡ್ ಇದೆ, ಮನೆ ಇದೆ ಅಂತ ಖಾತೆ ಇರ್ಸಕ್ಕೆ ರೆಡಿ ಆಗ್ಬಿಟ್ಟಾರೆ. ಗ್ರಾಮ ಪಂಚಾಯತಿ PDO ಕಾರ್ಯದರ್ಶಿ ಇಲ್ಲೇ ತಿರುವಂತೆಯಾಗಿ ಖಾತೆ ಇದೆ. ಇವತ್ತು ಅದನ್ನು ಕೇಳಕ್ಕೆ ಹೋದರೆ ಇಲ್ಲ, ಅದು ನಮಗೆ ಬರೋಲ್ಲ, ನಾವು ಬರೀ ಕಂದಾಯ ಅಷ್ಟೇ ವಸೂಲಿ ಮಾಡೋರು, ನಮಗೆ ಇದಕ್ಕೂ ಸಂಬಂಧ ಇಲ್ಲ. ಕಂದಾಯ ವಸೂಲಿ ಮಾಡೋರು ನೀವಲ್ಲಪ್ಪ, ಕಂದಾಯ ವಸೂಲಿ ಶಾನ್ಭೋಗ್ರು, ಗದ್ದೆ ಕಂದಾಯ ಎಲ್ಲ ಶಾನ್ಭೋಗ್ರು. ನೀವು ಮನೆ ಕಂದಾಯ ವಸೂಲಿ ಮಾಡೋದಲ್ಲ. ನೀವು ಅವ್ರೇನು ಮನೆ ಕಂದಾಯ ಅಂತ ಏನು ತಗೊಳ್ತಾರೆ ಅಂದರೆ, ಭೂಮಿ ಮೇಲಿನ ತೆರಿಗೆ ಅಂತ ಕಂದಾಯ ವಸೂಲಿ ಮಾಡ್ತಾರೆ, ಮನೆ ಕಂದಾಯ ವಸೂಲಿ ಮಾಡಲ್ಲ. ಮನೆ ಇದೆ ಅಂತೇಳಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ನೀವು? ಹೌದು, ನೇರವಾಗಿ ಅಪ್ಪದನ್ನೇ ಹಕ್ಕುಪತ್ರ ಕೊಟ್ಟಿದ್ದು ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಅದದ್ದು ಇದೆ, ಲಿಸ್ಟ್ ಇದೆ, ಕೊಡ್ತೀನಿ. ಅಲ್ಲ, ಇವ್ರಿಗೆ ಕೊಟ್ಟಿದ್ದು ಹೊಸದಾಗಿ ಅದು ಹಕ್ಕುಪತ್ರ ತೆಗಿಸಿಲ್ಲ ನಾನು. ಎಷ್ಟನೇ ಇಸ್ವಿ ಕೊಟ್ಟಿದ್ದಾರೆ? ಅದು 22 ಕೊಟ್ಟರೆ ಅಂತ ಕಾಣುತ್ತೆ, ಕೊಟ್ಬಿಟ್ಟಾರ. ಆ ಕೇಸ್ ಇಟ್ಟಾಗ ಕೊಡ್ಲಿಕ್ಕೆ ಬರುತ್ತಾ? 2020 ಹೆಂಗೆ ಬರುತ್ತೆ? ಬರಲ್ಲ. ಮಾತ್ರ ಕೊಡಕ್ಕೆ ಅದು ಖಾತೆ ಇರಬೇಕು, ಮನೆ ಇರಬೇಕು, ವಾಸ ಇರಬೇಕು. 94C ಅದರಲ್ಲೂ ಅಲ್ಲಿ ಕೇಸ್ ಇತ್ತು ಅವಾಗ. ಮನೆನೂ ಇಲ್ಲ, ಖಾತೆನೂ ಇಲ್ಲ, ಕೊಟ್ಟಿ ಖಾತೆ. ಕೇಸು ದಿವಾಕರ್ ಲಾಯರೇ ಕೇಸ್ ನಡೆಸಿದ್ದು. ದಿವಾಕರ್ ಲಾಯರ್ ಇದ್ರ ಕೇಸ್ ನಡೆಸಿದ್ದು ಮುಂಚೆ ಮೂಲ ಅವ್ರ ಗಮನಕ್ಕೆ ಬಂದಿದೆ. ಹೌದು, ಅವ್ರಿಗೆ ಕೇಸ್ ಕೊಟ್ಟಿದ್ದು, ದಿವಾಕರ್ ಲಾಯರ್ಗೆ ಕೇಸ್ ಕೊಟ್ಟಿದ್ದು. ಮುಂದೆ ಯಾವ ಹೋರಾಟಕ್ಕೆ ರೆಡಿ? ಈಗ ನಮ್ಮ ಮುಂದುವರೆಗೆ ನಮಗೆ ಹಕ್ಕುಪತ್ರ ಕೊಡ್ಬೇಕಲ್ಲ ಅವರು. ನಮ್ದು ಏನಿಲ್ಲ, ನಮ್ದು ಯಾವುದೂ ಇಲ್ಲ ಅಂತಾರೆ ಕೇಳಿದ್ರೆ. ಪಂಚಾಯತಿ ಒಳಗೆ ಖಾತೆ ಇದೆ, ಅದು ಒಂದು. ಅದಕ್ಕೆ ಹಕ್ಕುಪತ್ರ ಮತ್ತೆ ಊರಲ್ಲೂ ನಮ್ಮ ಮಗನ ಹೆಸರಿಗಿದೆ, ನನ್ನ ಹೆಸರಿಗಿದೆ, ಮಗ ನಂದೀಶ್ ಅಂತೇಳಿ.
ಮತ್ತೊಬ್ಬ ಸುನಿಲ್ ಅಂತಿದ್ದಾನೆ, ಅವ್ರ ಹೆಸರಿಗಿದೆ. ನಮ್ಮ ಅಪ್ಪನ ಹೆಸರಿಗಿದೆ, ನಮ್ಮ ತಂದೆ ಹೆಸರಿಗೆ. ಇದೇ ಜಾಗ ಇದು ಮೇಲೆಗಡೆ ಇದೇ ಜಾಗದ ಇದೇ ಸರಿ ನಂಬರ್ ಮೇಲೆ ಸರ್ವೆ ನಂಬರ್ ಬೇರೆ, ಸರ್ವೆ ನಂಬರ್ ಇದೇನೆ, ಮನೆ ಮೇಲಿದೆ. ಮೇಲಿದೆ. ಅದಕ್ಕೆ ಹಕ್ಕುಪತ್ರ ಕೊಟ್ಟಿಲ್ಲ, ಅದಕ್ಕೂ ಕೊಟ್ಟಿಲ್ಲ. ಅದಕ್ಕೆ ಡಿಮ್ಯಾಂಡ್ ಏರ್ಸಿಟ್ಟಿದ್ವಿ, ಖಾಲಿ ಜಾಗ ಕೊಟ್ಟಾರೆ. ಡಿಮ್ಯಾಂಡ್ ಏರ್ಸಿದಕ್ಕೆ ಕೊಟ್ಟಿಲ್ಲ ಅವರು. ಆ ಥರ ಕೊಡೋದು ರೈಟ್ಸ್ ಇರೋದು. ಈಗ ಡಿಮ್ಯಾಂಡ್ ಏರ್ಸಿ 10-15 ವರ್ಷದ ಮೇಲಾಗುತ್ತೆ. ನೀವು ತಹಶೀಲ್ದಾರ್ ಸಾಗರ ಅವರ ಗಮನಕ್ಕೆ ತಂದಿದ್ದೀರಾ ಈಗಿನ ಹಾಲಿ ತಹಶೀಲ್ದಾರ್? ಇಲ್ಲ, ಈಗ ನಾವು ತಂದಿಲ್ಲ. ಮೊನ್ನೆ ವಿಡಿಯೋ ವಿಡಿಯೋ ಬಿಟ್ಟಿದ್ದೀವಿ. ಆ ವಿಡಿಯೋ ಬಿಟ್ಟ ಮೇಲೆ ಸ್ವಲ್ಪ ಇಲ್ಲಿ ಬಂದಿರಂತೆ ಮಂಡಲ ಆಫೀಸ್ಗೆ ಅವ್ರು ಹೋಗಿಲ್ಲ. ನಮಗೆ ಯಾವ ಥರದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ DC ಗಮನಕ್ಕೂ ಹೋಗಿದೆ, AC ಮುಂಚೆ ಹೋಗಿದೆ, ಮುಂಚೆ ಎಲ್ಲ ಹೋಗಿದೆ. ತೆಗೆದುಕೊಂಡು ಹೋಗಿ ನೀವೇನಾದ್ರು ಮಾತಾಡಿ ಇನ್ನಿನ ಪ್ರೊಸೆಸ್ ಅದು ನಡೆಯೋದು. ಮಾಡ್ಬೇಕಂತ ಮಾಡಿದ್ವಿ, ಮಾಡೋರೊಳಗೆ ಇದು ಹಿಂಗೆ ಮಾಡಿ ಒಳಗಡೆ ರಾತ್ರಿ ಮಾಡಿದ ಕೆಲಸ ಇದು ಮಾಡಿಬಿಟ್ಟೆ. ನಾವು ಅಲ್ಲಿ ಫಂಕ್ಷನ್ ನೋಡ್ತಾ ಇದ್ವಿ, ಶತಮಾನೋತ್ಸವ ಸಮಿತಿ ಫಂಕ್ಷನ್ ನೋಡ್ತಾ ಇದ್ವಿ. ನಾನು ಫಂಕ್ಷನ್ ನಾನು ಅದಕ್ಕೆ ಇನ್ಕ್ಲೂಡ್ ಆಗಿದ್ದು, ಸೇರ್ಕೊಂಡು ನಾನು ಡೈರೆಕ್ಟರ್ ಅದಕ್ಕೆ. ಅದು ಫಂಕ್ಷನ್ ಮಾಡೋ ಟೈಮ್ನಲ್ಲಿ ರಾತ್ರಿ ಬಂದು ಇದು ಮಾಡಿದ್ವಿ. BSNL ಡೈರೆಕ್ಟರ್ ಹೋದವರು ಸೊಸೈಟಿ